ಫುಟ್ಪಾತ್ ಮಾತಾಡ್ತಾನೆ. ಇವನ್ನೆಲ್ಲ ಯಾರು ತಕಡಾರಣ? ನಾವಂತೂ ತಗೊಳಲ್ಲ ಸರ್. ಇದನ್ನ ನೋಡಿ, ನಾವ್ ಬಂದಿರೋದೇ ನೋಡೋದಕ್ಕೆ. ನೋಡ್ದ ಸಾಯಿಬಾಬು ನೋಡ್ತಿದಂಗೆ 5 ನಿಮಿಷದಲ್ಲಿ 5 ಫೋಟೋ ತಗೊಳ್ಳಿಲ್ಲ ಅಂತಂದ್ರೆ ಇನ್ ಮುಂದೆ ನಿಮ್ಗೆ ಬರೀ ಕೆಟ್ಟದೇ ಆಗುತ್ತೆ. ನೀವು ಮನೆಗೆ ಹೋಗೋಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹಲೋ, ಯಾವಾಗ ನಾನು ಹೆಂಡತಿ ಬೇರದ ಒಂದ್ ಜೋಡಿ ಓಡಗಳಂತಿ. ನಿನ್ ಮದುವೆ ಯಾವಾಗ ಆಗೈತಿ? ರಾಂಗ್ ನಿಮ್ಗೆ ಗೊತ್ತ, ಬೇರೆ ದೇಶದಾಗ ಯಾವ್ದಾರ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ರ ಮಾರನೇ ದಿನ ಆ ಸಮಸ್ಯೆನೇ ಇರಂಗಿಲ್ಲ. ನಮ್ ದೇಶದಾಗ ಪ್ರಶ್ನೆ ಮಾಡ್ದವನ ಇರಲ್ಲ. ಲೋ, ನಿಮ್ ಫ್ರೆಂಡ್ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನಾ? ಮನೆ ಸಿಕ್ತೋ. ಅರೆ ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮ ಮೇಲೆ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತೀನಿ. ಇಬ್ರು ಯಾವ್ದಾರ ಒಂದ್ ಕೆಲ್ಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ, ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಂಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡೋ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿರ್ಕೊಂಡ್ ಕುತ್ಕೊಂಡು ಹೋಗರ್ ಬರೋಲ್ಲ, 1 ರೂಪಾಯಿ ಹಾಕ್ಬಿಟ್ಟೋಯ್ತಾರೆ. ಬೇಬಿ ಏನ್ ಮಾಡ್ತಿದ್ಯಾ? ಏನಿಲ್ಲ, ತಗೋ ತಿರ್ತೀನಿ. ಬೇಡ. ನಿನ್ಗೂ ಬೇಡ ಅಂದ್ರೆ ನನಗೂ ಬೇಡ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಓ ನಿಮ್ಮ ಅಮ್ಮ ಯಾವ ಕಡೆ ಹೋಯ್ತಿದ್ದಮ್ಮ? ಅಂಗಡಿಗೆ ಹೋಯ್ತಿದ್ದೆ. ಬ್ರೇಕ್ ಎಲ್ಲ ಕರೆಕ್ಟಾಗಿ ಐತಮ್ಮ? ಸಖತ್ತಾಗಿ ಐತೆ ಕಣಣ್ಣ, ಹೊಸ ಗಾಡಿ. ಅಮ್ಮ ಕನ್ನಡಕ ಚೆನ್ನಾಗಿ ಕಾಣಿಸ್ತದೆ ತಾನೆ? ಕಣಣ್ಣ, ಚೆನ್ನಾಗೇ ಕಾಣ್ತದೆ. ತಲೆನೋವು ಹಾಕೊಂಡಿರೋದು. ಅಮ್ಮ ಮತ್ತೆ ರೋಡಲ್ಲಿ ಹೋಗಮ್ಮ ಗಾಡಿ. ಇಲ್ಲಿ ಮರ ತಾಡ ಕಳೆದಲ್ಲ ನಮ್ಮ ಯಾಕ ನಿಮ್ಮ ಅಪ್ಪನ ಬ್ಯಾಟಲ್ಲಿ ಏನಲ್ಲಿ ಹಂಗ್ ಬೈತಾನ ಇವನು? ಗ್ರೌಂಡ್ ಆಗದು ನಿಮ್ಮ ಅಪ್ಪನ ಬಗ್ಗೆ ಹುಡುಗರು ಮುಂದೆ. ನಮ್ಮ ಅಪ್ಪನ ಬಗ್ಗೆ ಏನಾನು ಮಾತಾಡಿದ್ರೆ ಇದೇ ಗ್ರೌಂಡ್ ಉಳ್ಳಾಡ್ಸಿ ಹೊಡಿತಿದ್ ನಾನು. ಇಷ್ಟು ಬಂದೆ ನೋಡಿ, ಆಗ್ತಾನೆ ನೋಡಿ, ತೆರ್ರೆಗೆ ಆಗ್ತಾನೆ. ಈ ದೇವ್ರ ಗುಡಿ ಆಗದು ಗಂಡಸೂರ್ನ್ಯಾಗ ಪೂಜಾರಿ ಮಾಡಿರ್ತಾರ ಹೇಳ್ರಿ. ಬೇರೆ ಏನ್ ಕಾರಣ ಇಲ್ಲ, ಬಂದ್ ಭಕ್ತರ ಗಮನ ದೇವ್ರ ಮೇಲೆ ಇರ್ಲಿ ಅಂತ. ಗೈಸ್, ಮೊದಲು ಆನೆಯಮ್ಮ ಅಲ್ಲ ಪಪ್ಪಮ್ಮ ಒಂದು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಪಪ್ಪಮ್ಮನ. ಸೊ ಇವತ್ತು ನನ್ನ ಪಪ್ಪಮ್ಮನ ತೋರಿಸೋ ದಿವಸ ಬಂತು. ಇವರೇ ನನ್ನ ಪಪ್ಪಮ್ಮ.
ಹೇಳಮ್ಮ. ನಾನು ಇವ್ರ ಪಪ್ಪ ಇವ್ರನಾಗೆ ಚಿಪ್ ಚಿಪ್ಪಿ ಆಗಿತ್ತು ಏನೇ ಆದ್ರೂ ಕೂಡ ಬೈಟ್ ಮಾಡ್ತಿದ್ದಾನೆ ನನ್ನ ಸ್ವಲ್ಪ ಇಬ್ರು ಸೇರ್ಕೊಂಡು ಆರ್ಮಿ ತರ ಓಡಾಡಿ ದೇವರ ಗಣೇಶ ಹಬ್ಬ ಮುಗಿಸ್ಕೊಂಡು ನಾನೇ ಬರ್ತೀನಿ ಮೇಲ್ಕೆ. ಲೇ ಮಂಜ ಯಾರಾದ್ರು ಸ್ಕ್ರಾಪು ಮುಳ್ಳಂದಿಗೆ ಜೋಡಿಯಾದ ಮುಳ್ಳಕ್ಕ. ಒಳ್ಳೆ ಹಣ್ಣುಗಳನ್ನು ಕೀಟಗಳೇ ತಿಂತಾವೆ. ನಿಂಗೆ ಯಾರು ಸಿಗ್ಲಿಲ್ವ ಪಾಪಮ್ಮ? ಲೇ ತಮ್ಮ ನಿನಗೆ ಗೊತ್ತಾ ನಾನು ಯಾರು ಏನು ಮಾಡಕ್ಕಾಗಲ್ಲ. ಹೌದಾ? ಯಾಕಣ? ಯಾಕಂದ್ರೆ ನನ್ನ ಜೀವನ ನಾನಾ ಮಾಡ್ಕೊಂಡಿದ್ದೀನಿ. ಅಲ್ಲಾಗಿ ಲೆವೆಲ್ಗೆ ಬಂದ. ಅಮ್ಮನಿಗಾಗಿ 25 ವರ್ಷದ ಮಗ ಚಿನ್ನದ ಸರವನ್ನು ಕೊಡಿಸಿದನು 25 ಗ್ರಾಮ್ ಅನ್ನು. ತನ್ನ 25 ವಯಸ್ಸಿನ ಮಗನಿಗೆ ಸುಂದರವಾದ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿದ ತಾಯಿ. ನಡಿಯಣ್ಣ, ನಮ್ಮ ಅಣ್ಣೆ ಮದುವೆ ಅಂತೆ ಮದುವೆ ನಡೀತಾ ಆಚೆ. ಅಲ್ಲ ಏನ್ ಮೇಲೆ ಬ್ರೋ? ಏನ್ ಮೇಲೆನಾ? ಏನ್ ಮೇಲೆ ಬ್ರೋ? ಏನೋ ಏನ್ ಮೇಲೆ? ಲಾ ಏನ್ ಮೇಲೆ? ಮೇಲೆ ಫ್ಯಾನು ಸೀಲಿಂಗು. ಪೌಡೆ ನಾನ್ ಕೇಳಿದ್ದು ವಾಟ್ಸಪ್ ಬ್ರೋ. ನಿಂಗೇನ್ ಮನೇಲಿ ಮಾಡಕ್ ಕೆಲ್ಸ ಇಲ್ವೇನಾ? ಕೇಳಂಗಿದ್ರೆ ಕ್ಲೀನ್ ಆಗಿ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕು. ಅದೇನು ಇಂಗ್ಲಿಷ್ ಅಲ್ಲಿ ಇರೋ ವರ್ಡ್ಸ್ ನ ಕನ್ನಡದಲ್ಲಿ ಕೇಳೋದು? ಓಕೆ ತಣ್ಣಕ್ ಕೆಳಗೆ ಬ್ರೋ, ತಣ್ಣಕ್ ಕೆಳಗೆ. ಏನೋ ತಣ್ಣಕ್ ಕೆಳಗೆ ನನ್ನೆ ನೀನ್ ಅನ್ಕೊಂಬಿಟ್ಟ ಇಷ್ಟಕ್ಕೆ ಕೆಳಗಡೆ ಉಚ್ಚಿಕೊಳ್ಳಕ್ಕೆ. ಪೌಡೆ ನಾನ್ ಹೇಳಿದ್ದು ಕೂಲ್ ಡೌನ್ ಬ್ರೋ, ಕೂಲ್ ಡೌನ್. ಹೋಗ್ಲಿ ಅದೆಲ್ಲ ಬಿಡಪ್ಪ. ಈಗ ಪಲ್ಯ ಅಂದ್ರೆ ಏನು? ಪಲ್ಯ ಅಂದ್ರೇನಾ? ಪಲ್ಯ ಅಂದ್ರೆ ಏನು? ಪಲ್ಯ ಒಂದು ಕ್ರಿಮಿ ಕೀಟಾಣು ಅಲ್ಲ, ಮತ್ತೆ ಪಲ್ಯ ಒಂದು ಮೊಸಳೆ. ಏನು ಪಲ್ಲಿ ಮೊಸ್ಲೆನಾ? ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇನ್ ಕುಡಿದೇ ಇರೋ ಮೊಸ್ಲೆ. ಎಷ್ಟು ಉರ್ಸ್ತಾವ್ರು. ಅಪ್ಪ ಆಮ್ಲೆಟ್ ತಿಂತೀರಾ? ತಿಂತೀನಿ. ಮಾಡ್ಕೊಡ್ತೀನಿ ಆಯ್ತಾ? ಆಯ್ತು. ಇಷ್ಟೊಂದು ಒಳ್ಳೆ ಬುದ್ಧಿನ ಏನೋ ಬೇಕಿರುತ್ತೆ ಅದಕ್ಕೆ ಪೂಸಿ ಹೊಡಿತಾವನೆ. ಅಪ್ಪ ರೆಡಿ? ನಿಜವಾಗ್ಲೂ ಮಾಡ್ಕೊಂಡ್ ಬಂದೇನೋ. ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ನೀನು ತಿನ್ನೋ ಸ್ವಲ್ಪ. ನನಗ್ ಬೇಡ, ನೀವ್ ತಿನ್ನಿ. 100% ಏನೋ ಬೇಕಾಗಿರುತ್ತೆ ಅದಕ್ಕೆ ಇಷ್ಟೊಂದು ಜಾಕ್ ಆಗ್ತಾವನೆ. ಲೈಟ್ ಹೊಟ್ಟೆ ನೋವ್ತಿದೆ, ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಸ್ವರ್ಗ. ಎಲ್ಲಪ್ಪ ನಿಂಬೆಹಣ್ಣು. ಲವ್, ನೆನ್ನೆಯಿಂದ ಫ್ರಿಜ್ ಅಲ್ಲಿ 2 ಮೊಟ್ಟೆ ಇದ್ದಿದ್ದು 2 ಇಲ್ಲೇ ಇದೆ. ನೀನ್ ಯಾವ್ದ್ರಲ್ಲಿ ಮಾಡ್ದು ಆಮ್ಲೆಟ್ ನ? ಅಲ್ಲಿತ್ತು ತಂದೆ. ಅಲ್ಲಿ ಅಂದ್ರೆ ಎಲ್ಲಿಂದ? ಇಲ್ಲಿತ್ತು ತಗೊಂಡ್ ಬಂದೆ. ಆ ಗೊಂಬೆಗೆ ನಿಮ್ ತರ ಕೂದ್ಲಿಲ್ಲ. ಓ ನಿಂಬೆ ಇದೆ, ಜ್ಯೂಸ್ ಮಾಡೋಣ. ಅಣ್ಣ ಬಟ್ಟೆ ಒಳಗೆ ಏನೈತೆ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಬಟ್ಟೆ ಏನಕ್ಕೆ ಹಾಕಂತಾರೆ? ನನ್ನ ಮಕ್ಕಳು ಸಾಯಂಕಾಲ ಆದ್ರೂ ಕುಡ್ದು ಬಿಡ್ತಾರೆ. ನಮ್ ಸುಮ್ ತಲೆಡಕ್ ನಮ್ದೇನ್ ಕರ್ಮ ಮಾರೆ. ಮಾತಾಡು. ಅದನ್ನ ನೀನ್ ಹೇಳಬಾರ್ದು. ವರ್ಮ, ರಾಜ ವರ್ಮ, ನಾವ್ ಹೇಳಬೇಕು. ನಾನ್ ನಿನ್ ಜೊತೆ ಮಾತಾಡ್ದೆ 2 ದಿನ ಆಯ್ತು. ಯಾಕೆ ಅಂತ ಒಂದ್ ಮಾತ್ ಕೇಳ್ತಿಲ್ಲ. 1-2 ದಿನ ನೆಮ್ಮದಿಯಾಗಿರೋಣ ಅನ್ಕೊಂಡಿದ್ದೆ. ಇಲ್ಲ, 1-2 ದಿನ ನೀನ್ ನೆಮ್ಮದಿಯಾಗಿರ್ಲಿ ಅಂತ. ಸರ್ ನಮಸ್ಕಾರ. ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್
ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು ಸರ್? ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು ಸರ್? ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನನ್ ಕತ್ತಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು. ನೀವೇನ್ ಕೊಡೋದ್ ಮಣ್ಣು.